ಧನಂಜಯ ಒಬ್ಬ ಚರಿತ್ರೆಗಾರ. ನಾನು ಭಾರತದ ಮಹಾನ್ ಯೋಧ. ಹಾಗೆ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ 14 ವರ್ಷಗಳ ಕಾಲ ಜೈಲಲ್ಲಿ ಕಳೆದ ಏಕೈಕ ಭಾರತೀಯ ಯೋಧ ಅಂದರೆ ಅವರೇ ವಿನಾಯಕ ದಾಮೋದರ ಸಾವರ್ಕರ್. ನನಗೆ ಇವರ ಪರಿಚಯವಿದೆ, ಕುರಿತು ಮಾತನಾಡಿದ್ದೇನೆ. ಸ್ವಾತಂತ್ರ್ಯ ಚಳುವಳಿ ಎಂದರೆ ಗಾಂಧಿ ನೆಹರು ಮಾತ್ರ ಎಂಬುದು ತಪ್ಪು, ಅತ್ಯಂತ ಘೋರ. 1910ರಿಂದ 1937ರವರೆಗೂ ಜೈಲಿನ ಕತ್ತಲಿನಲ್ಲಿ ಕರೆಗೆ ಹೋದ ನಂತರವೂ ಅನೇಕ ಬಾರಿ ತಮ್ಮವರಿಂದಲೇ ಬಂಧನಕ್ಕೆ ಒಳಗಾಗುತ್ತಲೇ ಬಂದ ಸಾವರ್ಕರ್ ಅವರ ಬಗ್ಗೆ ಸಾವರ್ಕರ್ ಅಂಡ್ ಹಿಸ್ ಟೈಮ್ ಎಂಬ ಜೀವನ ಚರಿತ್ರೆಯನ್ನು ಬರೆಯುತ್ತಿದ್ದೇನೆ. 1883 ಮೇ 28ರಂದು ನಾಸಿಕದ ಭಗೂರ್ ಎಂಬ ಜಿಲ್ಲೆಯಲ್ಲಿ 3 ಸಹೋದರ ಜೊತೆ ಹುಟ್ಟಿದ ಚಿತ್ಪಾವನ ಬ್ರಾಹ್ಮಣ ಹುಡುಗ ಸಾವರ್ಕರ್. ತಂದೆ ದಾಮೋದರ. ಮಧ್ಯಮ ವರ್ಗದ ಕುಟುಂಬದ ಈತನ ಬದುಕು ರೋಚಕ. ಇಲ್ಲಿ ಪುಣೆಯಲ್ಲಿ ಓದಿದ, ನಾಸಿಕದಲ್ಲಿ ಪದವಿ ಮುಗಿಸಿದ. ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ರವರ ಸಹಾಯದಿಂದ ಲಂಡನ್ನಲ್ಲಿ ಬ್ಯಾರಿಸ್ಟರ್ ಆಗಲು ಹೋದ. ಅಲ್ಲಿ ಇಂಡಿಯಾ ಹೌಸ್ ಸೇರಿಕೊಂಡ ಈತನ ಬದುಕು ಪ್ರಚಂಡ ಬಿರುಗಾಳಿ, ಜ್ವಾಲಾಮುಖಿಯ ಸಂಗಮ. ಯಾವಾಗ ಇವರ ರಾಷ್ಟ್ರ ಪ್ರೇಮ ಸ್ಫೋಟಗೊಂಡು ಹೊಸ ಮಹಾಕಾರ್ಯಕ್ಕೆ ಜನ್ಮ ನೀಡುವುದೋ ಗೊತ್ತಿಲ್ಲ. ಇದು ಒಬ್ಬ ಅವಮಾನಿತ ಯೋಧನ ಕಥಾನಕ, ಸತ್ಯದ ಅನಾವರಣ, ಈ ಮಹಾನ್ ಗಾಥೆ. ಆಗಸ್ಟ್ 17, 1907 ಆಗಸ್ಟ್ 17 ನನ್ನ ಗೆಳೆಯ ಮದನ್ ಲಾಲ್ ಧಿಂಗ್ರಾ ಗಲ್ಲಿಗೇರಿದ ದಿನ. ಧಿಂಗ್ರಾ, ನೀನು ಇಂಗ್ಲೆಂಡಿನ ನ್ಯಾಯಾಲಯದ ಮುಂದೆ ನೇಣಿಗೇರುವಾಗ ಹೇಳಿದ್ದನ್ನು ನಾನು ಕಂಠಪಾಠ ಮಾಡಿದ್ದೇನೆ. ಕಳೆದ ಸುಮಾರು ವರ್ಷಗಳಿಂದ ಭಾರತದ 8 ಕೋಟಿ ಜನರನ್ನು ಬ್ರಿಟಿಷರು ಕೊಂದಿದ್ದಾರೆ. ನನ್ನ ದೇಶದಿಂದ ಪ್ರತಿ ವರ್ಷ 10 ಕೋಟಿ ಪೌಂಡ್ ಹಣವನ್ನು ಕೊಳ್ಳೆ ಹೊಡೆದು ನಮ್ಮ ದೇಶಕ್ಕೆ ಸಾಗಿಸುತ್ತಿದ್ದಾರೆ. ಪರದೇಶಿಯರಾದ ಇವರಿಗೆ ನಮ್ಮ ದೇಶದಿಂದ ಯಾವುದೇ ಹಣವನ್ನು ಕೊಳ್ಳೆ ಹೊಡೆದು ಸಾಗಿಸಲು ಯಾವುದೇ ಹಕ್ಕು ಇಲ್ಲ. ನಮ್ಮದೇ ಪವಿತ್ರವಾದ ದೇಶವನ್ನು ಕುಲಗೆಡಿಸುತ್ತಿರುವ ಇವರನ್ನು, ಕರ್ಜನ್ ವಿಲ್ಲಿಯನ್ನು ನಾನು ಕೊಂದದ್ದು ನ್ಯಾಯಬದ್ಧವೇ ಆಗಿದೆ ಎಂದಲ್ಲವೇ ನೀನು ಹೇಳಿದ್ದು? ರಾಸ್ಕಲ್, ಏನ್ ಹೊಗಳ್ತಾ ಇದೆಯಾ? ಕನಿಷ್ಠ 3 ಪೌಂಡ್ ನಾರು ಸಿಗಿದಿರಬೇಕು. ನಾರು ಸಿಗಿಯುತ್ತಿದೆ, ನೀರು ಕುಡಿಯಲು ಬಂದೆ. ನೀರು ಬೇಕೆಂದಾಗ ನೀರು ಸಿಗುವುದಿಲ್ಲ. ಇದು ನಿನ್ನ ಅತ್ತೆ ಮನೆಯಲ್ಲ, ಅಂಡಮಾನ್ ಜೈಲ್. ಅಂದ ಹಾಗೆ ಜಿಂಕ್ರ ಅಂತ ಹೇಳ್ತಿದ್ದೆ, ಅವನೇ ಅಲ್ಲವೇನ ಕರ್ಜನ್ ದಿಲ್ಲಿ ಸಾಹೇಬ್ರನ್ನ ಗುಂಡಿಕ್ಕಿ ಕೊಂದದ್ದು. ದೇಶದ್ರೋಹಿಯನ್ನು ಹೊಗಳ್ತಾ ಇದೆಯಾ? ನೋಡು, ನಿನ್ನ ಜೊತೆ ಇನ್ನೊಬ್ಬ ಕೈದಿಯು ಬರ್ತಾನೆ. ಇಬ್ಬರು ಸೇರಿ ನಾರಸಿಗೆ ಹಿಡಿದು ಅಂಗವಸಿಯಾಗಿರಬೇಕು. ಜೈಲರ್ ಸಾಹೇಬರೇ, ಇಷ್ಟು ಕಠಿಣ ಕೆಲಸ ಕೊಡಬೇಡಿ. ಹರ್ಕಟ್ ನನ್ನ ಮಗನೇ, ನೀನೇ ರಾಜ್ಕುಮಾರ. ಇಬ್ಬರು ಸೇರಿ ನಾರಸಿಗಿರಿ. ಮಧ್ಯಾಹ್ನ ಇಬ್ಬರಿಗೂ ಅರ್ಧ ಊಟ ಕೊಡಿ. ಇನ್ನು ಕೊಬ್ಬಿದ್ದಾರೆ. ನಾನು ಹಿಂದೂ ಕುಶಲ್, ಒಬ್ಬ ಸಣ್ಣ ಕ್ರಾಂತಿಕಾರಿ. 2 ವರ್ಷದಿಂದ ಇದೇ ಜೈಲಿನಲ್ಲಿ ಇದ್ದೆ. ಅಣ್ಣ, ನಾನು ನಿರಾಹಾರಿ, ಸತ್ತು ಹೋಗುತ್ತೇನೆ. ಇಷ್ಟು ಕಠಿಣ ಕೆಲಸ ಬೇಡ. ಖಂಡಿತ ತಪ್ಪು ಗೆಳೆಯ. ನಮ್ಮ ಉದ್ದೇಶ ಸಾಯುವುದು ಅಲ್ಲ. ನೀನು ಯಾವ ಉದ್ದೇಶಕ್ಕಾಗಿ ಈ ಜೈಲಿನಲ್ಲಿದ್ದೀಯಾ ಯೋಚಿಸು. ಹೌದು, ಆದರೆ ಇಲ್ಲಿರುವವರು ಮನುಷ್ಯರೇ ಅಲ್ಲ. ನಿಮ್ಮ ಬಗ್ಗೆ ಕೇಳಿದ್ದೇನೆ. ನೀವು ಇಂತಹ ದೇಶಭಕ್ತರು, ಬರಹಗಾರರು. ನಿಮ್ಮ ಡಿ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ 1857ರ ಪುಸ್ತಕ ಓದಿದ್ದೇನೆ. ನೀವು ಸಾಮಾನ್ಯರಲ್ಲ. ನಿಮ್ಮಂಥವರಿಗೆ ಈ ಶ್ರಮದಾಯಕ ಕೆಲಸ ಇರಲಿ ಬಿಡು. ಇಂದು ನೋಡಿ, ನಿಮ್ಮಂಥವರಿಗೆ ಈ ಶ್ರಮದಾಯಕ ಕೆಲಸ. ಇರಲಿ ಬಿಡು ಇದ್ದು ತಮ್ಮ. ನೀನು ಅಂಡಮಾನ್ ಜೈಲಿನಲ್ಲಿದ್ದೀಯಾ, ಸಾಯುವ ಮಾತಾಡ್ತಿದೀಯಾ. ಆದ್ರೆ ಆ ಸಿಂಹದಿಂಗ್ರ ಏನು ಹೇಳಿದ ಗೊತ್ತಾ? ಸಿಂಹದಿಂಗ್ರ ಸಾಯುವ ಮುನ್ನ ಬರೆದಿಟ್ಟ ಪತ್ರ.
ಭಾರತದ ದೇಶಭಕ್ತ ತರುಣರನ್ನು ಬ್ರಿಟಿಷರು ಅತ್ಯಂತ ಅಮಾನುಷವಾಗಿ ನೇಣಿಗೇರಿಸುತ್ತಿದ್ದಾರೆ. ಅಂಡಮಾನ್ ಕರಾಳ ಜೈಲಿಗೆ ತಳ್ಳುತ್ತಿದ್ದಾರೆ. ಇದರ ವಿರುದ್ಧ ಪ್ರತೀಕಾರ ಕೈಗೊಳ್ಳಬೇಕೆಂದೇ ನಾನು ಬ್ರಿಟಿಷ್ ಅಧಿಕಾರಿಯನ್ನು ಗುಂಡಿಟ್ಟು ಕೊಂದೆ. ಇದನ್ನು ನಾನು ಒಪ್ಪಿಕೊಳ್ಳುತ್ತೇನೆ. ನನ್ನ ತಾಯಿ ಭಾರತಿ ಅಸಹಾಯಕಳಾಗಿದ್ದಾಳೆ. ನನ್ನ ತಾಯಿ ಭಾರತಿಗೆ ಬ್ರಿಟಿಷರು ಮಾಡುತ್ತಿರುವ ಅಪಮಾನ ದೇವರಿಗೆ ಮಾಡುವ ಅಪಮಾನಕ್ಕೆ ಸಮಾನ. ಸ್ವಾತಂತ್ರ್ಯ ಲಕ್ಷ್ಮಿಗೆ ಜಯವಾಗಲಿ. ಈಗ ಏನು ಇಂದು ಯಾವ ರೀತಿ ಸಾಯಲು ಯೋಚಿಸುತ್ತೀರಾ? ಇಲ್ಲ ಇಲ್ಲ, ಸ್ವಾತಂತ್ರ್ಯ ಲಕ್ಷ್ಮಿಗೆ ಜಯವಾಗಲಿ. ಯಾರದು ಕೂಗಿದ್ದು? ಏನಿಲ್ಲ, ನೀ ಹುಡುಗ ನೀರಡಿಕೆಯಿಂದ ಕೆಮ್ಮಿದ ಅಷ್ಟೇ. ಇದು ಕೆಮ್ಮಿದ ಶಬ್ದ ಅಲ್ಲ, ಬೇರೆ ಏನೋ ಇದೆ. ಏನದು ಪತ್ರ? ಏನದು? ಯಾರದು ಕೂಗಿದ್ದು? ಇಬ್ರು ಜೋರಾಗಿ ಮಾತಾಡ್ತಾ ಈ ಪತ್ರದಲ್ಲಿ ಇದ್ದಿದ್ದನ್ನು ಓದ್ತಾ ಇದ್ರು. ಹೊಡೀಲಿ. ಏ ಮಿಸ್ಟರ್, ನಿನ್ನ ಬಗ್ಗೆ ಹೆಚ್ಚು ದೂರು ಬರ್ತಾ ಇದೆ. ಏನೋ ಪಿತೂರಿ ನಡೆಸ್ತಾ ಇದೆಯಾ? ನಮ್ಮ ವಿರುದ್ಧವೇ ದಂಗೆಡುವ ಪಿತೂರಿ. ಏನಿಲ್ಲ, ಯಾರೋ ಬರೆದ ಪತ್ರ. ನಾವು ಕಿವಿಯಲ್ಲಿ ಹೂ ಇಟ್ಕೊಂಡಿಲ್ಲ. ದೇಶದ್ರೋಹಿ ದಿಂಗ್ರಾನ ಪತ್ರ ಇಲ್ಲಿಗೆ ಬಂತು. ಮಿಸ್ಟರ್ ಸಾವರ್ಕರ್, ನಿಮ್ಮನ್ನು ಇಂಗ್ಲೆಂಡಿನ ಪತ್ರಿಕೆಗಳು ಹುತಾತ್ಮ ಅನ್ನೋ ರೀತಿ ಬರೆದಿರಬಹುದು. ಆದರೆ ಭಾರತ ದೇಶದ ಪತ್ರಿಕೆಗಳು ನೀನೊಬ್ಬ ರಾಸ್ಕಲ್, ದಾರಿ ತಪ್ಪಿದ ಮೂರ್ಖ ಅನ್ನೋ ರೀತಿ ಬರೆದಿದ್ದಾರೆ. ಓದಬೇಕಾ ನಿನಗೆ? ಹುತಾತ್ಮ, ರಾಸ್ಕಲ್ ಇದೆಲ್ಲ ದೇಶಭಕ್ತರಿಗೆ ಭುಜದ ಮೇಲಿನ ನಕ್ಷತ್ರಗಳು. ನಾನಿದನ್ನು ಧರಿಸಿಯೇ ಬಂದಿದ್ದೇನೆ. ಓಹೋ, ಇದೆಲ್ಲ ಪಿತೂರಿಯ ಭಾಗ. ನೀನು ಬಂದು 15 ದಿನವಾಗಿಲ್ಲ. ನಿನ್ನಿಂದಲೇ ಕೈದಿಗಳೆಲ್ಲ ಪ್ರೇರಿತರಾಗಿದ್ದಾರೆ. ನಮ್ಮನ್ನೇ ಪ್ರಶ್ನೆ ಮಾಡಲು ತೊಡಗಿದ್ದಾರೆ. ಇದೆಲ್ಲ ನೀನು ಪಿತೂರಿಯ ಭಾಗ ಮಾಡ್ತೀರಿ. ಇವನನ್ನು ಒಂಟಿಯಾಗಿ ಗೋಡೆಗೆ ಮುಖ ಮಾಡಿ ಕೈ ಎತ್ತಿ ನಿಲ್ಲುವ ಶಿಕ್ಷೆ ಕೊಡಿ 3 ದಿವಸ.